ಇಲ್ಲಿ ನನ್ನ ಜೊತೆ ಈ ಪವಿತ್ರ ಬಂಧನ ಸೀರಿಯಲ್ನ ವಿಲ್ಲನ್ ಇದ್ದಾರೆ. ನನಗಂತೂ ಅವ್ರಿಗೆ ನಿಮ್ಮ ಕಡೆಯಿಂದ ಬೈಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಬೈದು ಬಿಡ್ತೀನಿ. ನಿಮ್ಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನನಗಲ್ಲ, ನಿಮ್ಗೆ ಕೇಳಿದ ಪ್ರಶ್ನೆ. ನಿಮಗೆ ಇಬ್ರು ಒಂದೇ ಥರ ಇದ್ದೀರಲ್ಲ ಈಗ. ಮೇಡಮ್, ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇದೆ. ಎಲ್ಲ ಇದೆ, ಇಲ್ಲಿಲ್ಲ ಅಷ್ಟೇ. ಸೀರಿಯಲ್ ಕ್ಯಾರೆಕ್ಟ್ರಲ್ಲಿ ಇಲ್ಲ. ವಿಲನ್ಸ್ನ ಅಲ್ವಾ ಜಾಸ್ತಿ ಇಷ್ಟಪಡೋದು ಜನ. ನಾನಂತೂ ಇಷ್ಟಪಡ್ತಲ್ಲಪ್ಪ. ನೀವೇನಾದ್ರೂ ಇಷ್ಟಪಡ್ತಾ ಇದ್ದೀರಾ? ನನ್ಗೆ ವಜ್ರಮುನಿ ಅವರು ಅಂದರೆ ತುಂಬ ಇಷ್ಟ. ಆ ಥರ ಕ್ಯಾರೆಕ್ಟರ್ ಇಷ್ಟ. ಆದರೆ ಈ ಥರ ಒಂದು ಹೆಣ್ಮಗುಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಆದ್ರೂ ಮದುವೆ ಗಂಡನ್ ಕೊಲೆ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಗೊತ್ತಾ, ಇದು ಹಿಂಗಿರೋದು. ನೆಕ್ಸ್ಟು ಪವಿತ್ರಂಗೆ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗುತ್ತೆ. ಹಾಗಾಗಿ ದೇವರು ನಮ್ಮಂಥವ್ರನ್ನ ಹಿಂಗೆ ಬಿಟ್ಟಿದ್ದಾನೆ ಅಷ್ಟೇ. ನಾವು ಒಳ್ಳೆಯವರಲ್ವಾ, ಅದಕ್ಕೆ. ಯಾರು ನಾವು ಒಂಚೂರು ಅಲ್ಲಿ ನೋಡ್ಕೊಂಡು ಹೇಳಿ. ನಾವು ಇವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಸೀರಿಯಲ್ ಅಲ್ಲಿ ತುಂಬಾ ಒಳ್ಳೆಯವರು. ಅಪ್ಪ ನೀವು ಪವಿತ್ರ ನಿಮ್ಮ ಅತ್ತೆ ಮಗಳು ತಾನೆ. ಹೌದು. ಚಿಕ್ಕ ವಯಸ್ಸಿಂದ ನೋಡಿರ್ತೀರ ತಾನೆ. ಚಿಕ್ಕ ವಯಸ್ಸಿಂದ ಪಟಾಯಿಸ್ಕೊಳಕ್ ಆಗ್ತಾ ಇರೋದು. ಅವ್ರು ಇನ್ನೊಬ್ರನ್ನ ಯಾರೋ ಲವ್ ಮಾಡಿ ಮದುವೆ ಆಗಿ ಹೋಗೋ ಟೈಮಲ್ಲಿ ಯಾಕೆ ನಿಮ್ಗೆ ಇಂಥ ದುರ್ಬುದ್ಧಿ? ಟ್ರೈ ಮಾಡ್ತಾ ಇದ್ರೆ ಏನು ಮಾಡೋದು, ಸಿಗ್ತಾ ಇರಲಿಲ್ಲ. ಹುಡುಗರು ಬುದ್ಧಿ ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಇವಾಗ ಪುಷ್ ಮಾಡ್ತಿದ್ದೀರಲ್ವಾ ನಿಮ್ಮ ಮಗನ ಪವಿತ್ರನ ಮದುವೆ ಆಗು ಅಂತ. ಮುಂಚೆನೆ ನೋಡಪ್ಪ, ಇವಳು ನಿಮ್ಮ ಅತ್ತೆ ಮಗಳು, ಇವಳು ಗಂಡ ಹೆಂಡತಿ ಮನೇಲೆಲ್ಲ ಹೇಳ್ತಾರಲ್ವಾ, ಇವಳು ನಿನ್ ಗಂಡ ನಿನ್ ಹೆಂಡತಿ ಅಂತೆಲ್ಲ ಮಾತಾಡ್ತಾ ಇದ್ರೆ ಹಂಗೆ ಹೇಳ್ಕೊಡ್ಬೇಕಿತ್ತು. ಹೇಳ್ಬೋದಾಗಿತ್ತು ಮೇಡಮ್, ಬಟ್ ನಮ್ಮ ಮಗಂಗೆ ತುಂಬಾ ಒಳ್ಳೊಳ್ಳೆ ಕಲ್ಯಾಣ ಗುಣಗಳೆಲ್ಲ ಇದಾವೆ. ಅದೆಲ್ಲ ಚೂಡ್ ಪವಿತ್ರನ್ ಗೊತ್ತು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಅತ್ತಿನಿ ಮದ್ವೆ ಅಂತ ಅವಳು ಬರೋದಿಲ್ಲ.